ನೆರೆಯ ಕೇರಳ ಮತ್ತು ಮಹಾರಾಷ್ಟ್ರಗಳಲ್ಲಿ ಸೋಂಕು ಹೆಚ್ಚುತ್ತಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಕೊಡಗು ಜಿಲ್ಲೆಯಲ್ಲಿ 2ನೇ ವಾರವೂ ವೀಕೆಂಡ್ ಲಾಕ್ಡೌನ್ ಘೋಷಣೆಯಾಗಿದೆ. ಶುಕ್ರವಾರ ರಾತ್ರಿ 9ರಿಂದ ಸೋಮವಾರ ಬೆಳಗ್ಗೆ 5ರವರೆಗೆ ವಾರಾಂತ್ಯ ಕರ್ಫ್ಯೂ ಇರಲಿದೆ. ಈ ಅವಧಿಯಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಕಚೇರಿಗಳು, ಸ್ವಾಯತ್ತ ಸಂಸ್ಥೆಗಳು, ಕಾರ್ಪೊರೇಷನ್, ತುರ್ತು ಮತ್ತು ಅವಶ್ಯಕ ಸೇವೆಗಳು, ಕೋವಿಡ್-19 ನಿಯಂತ್ರಣ ಕಾರ್ಯದಲ್ಲಿ ತೊಡಗಿರುವ ಇಲಾಖೆ, ಕಚೇರಿಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕರ್ತವ್ಯ ನಿಮಿತ್ತ ಓಡಾಟಕ್ಕೆ ಅಡ್ಡಿ ಇರುವುದಿಲ್ಲ. ತುರ್ತು ಮತ್ತು ಅತ್ಯವಶ್ಯಕ ಸೇವೆಗಳನ್ನು ನೀಡುವ ಎಲ್ಲ ಕೈಗಾರಿಕೆ, ಕಂಪನಿಗಳು, ಸಂಸ್ಥೆಗಳ ಕಾರ್ಯಾಚರಣೆ ಇರುತ್ತದೆ. ಸಿಬ್ಬಂದಿಗಳು ಅಧಿಕೃತ ಗುರುತಿನ ಚೀಟಿ ಹೊಂದಿರತಕ್ಕದ್ದು. ವೈದ್ಯಕೀಯ ಸೇವೆ ಸಂಬಂಧ ರೋಗಿಯೊಂದಿಗೆ ರೋಗಿಯ ಉಪಚಾರಕರ ಓಡಾಟಕ್ಕೆ ಅಡ್ಡಿ ಇರುವುದಿಲ್ಲ. ಆಹಾರ, ದಿನಸಿ, ಹಣ್ಣು ಮತ್ತು ತರಕಾರಿ, ಮಾಂಸ ಮತ್ತು ಮೀನು, ಡೈರಿ ಮತ್ತು ಹಾಲಿನ ಬೂತುಗಳು, ಪಶು ಆಹಾರ ಮಳಿಗೆಗಳು, ಬೀದಿ ಬದಿ ವ್ಯಾಪಾರಿಗಳಿಗೆ ಪಡಿತರ ನ್ಯಾಯಬೆಲೆ ಮಳಿಗೆ, ಸ್ಟ್ಯಾಂಡ್ ಅಲೋನ್ ಮದ್ಯ ಮಾರಾಟ ಮಳಿಗೆಗಳು ಬೆಳಗ್ಗೆ 5ರಿಂದ ಮಧ್ಯಾಹ್ನ 2ರವರೆಗೆ ಕಾರ್ಯಾಚರಿಸಬಹುದು. ರೆಸ್ಟೋರೆಂಟ್ ಮತ್ತು ಉಪಹಾರ ಮಳಿಗೆಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶವಿದ್ದು, ಹೋಮ್ ಡೆಲಿವರಿಗೆ ಅವಕಾಶ ಇರುತ್ತದೆ. ರೈಲ್ವೆ, ಬಸ್ ನಿಲ್ದಾಣ, ಸ್ಟಾಪ್, ಸ್ಟ್ಯಾಂಡ್ಗಳಿಂದ ಪ್ರಯಾಣಿಕರನ್ನು ಕರೆತರಲು, ಕರೆದೊಯ್ಯಲು ಸಾರ್ವಜನಿಕ ಸಾರಿಗೆ, ಖಾಸಗಿ ಸಾರಿಗೆ ಮತ್ತು ಟ್ಯಾಕ್ಸಿಗಳಿಗೆ ಅನುಮತಿ ಇದೆ. ಪ್ರಯಾಣಿಕರು ಅಧಿಕೃತ ಟಿಕೆಟ್ ಹೊಂದಿರಬೇಕು. ಆದೇಶ ಉಲ್ಲಂಘಿಸುವ ಯಾವುದೇ ವ್ಯಕ್ತಿಗಳು ವಿಪತ್ತು ನಿರ್ವಹಣಾ ಕಾಯ್ದೆ ಕಲಂ 51ರಿಂದ 60ರ ಉಪಬಂಧಗಳು ಮತ್ತು ಭಾರತೀಯ ದಂಡ ಸಂಹಿತೆ ಕಲಂ 188 ಹಾಗೂ ದಿ ಕರ್ನಾಟಕ ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ 2020 ಕಲಂ 9ರ ಅಡಿಯಲ್ಲಿನ ಕಾನೂನು ಕ್ರಮಗಳು ಮತ್ತು ಕಾಲಕಾಲಕ್ಕೆ ಅನ್ವಯವಾಗಬಹುದಾದ ಇತರೆ ಕಾನೂನು ಉಪಬಂಧಗಳ ಮೇರೆಗೆ ದಂಡನೆಗೆ ಒಳಗಾಗುತ್ತಾರೆ ಎಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ತಿಳಿಸಿದ್ದಾರೆ. ಮಡಿಕೇರಿಯ ಕಾವೇರಿ ಮಹಲ್ ನವೀಕರಣ ಕಾಮಗಾರಿ ವೇಳೆ ನಗರಸಭಾ ಸದಸ್ಯರೊಬ್ಬರು ಹಣ ಬೇಡಿಕೆ ಇಟ್ಟಿದ್ದಾರೆ ಎಂಬ ಗುತ್ತಿಗೆದಾರನ ಆರೋಪ ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿದೆ. ಗುತ್ತಿಗೆದಾರ ಹಾಸಿಂ ಎಂಬವರು ನೇರವಾಗಿ ಉಮೇಶ್ ಸುಬ್ರಹ್ಮಣಿ ವಿರುದ್ಧ ಆರೋಪ ಮಾಡಿರುವುದು, ಇದಕ್ಕಾಗಿ ಪವಿತ್ರ ಕುರಾನ್ ಮುಟ್ಟಿ ಸತ್ಯ ಮಾಡಲು ಸಿದ್ಧ ಎಂದು ಸವಾಲು ಹಾಕಿರುವುದು, ಪದೇ ಪದೇ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದರು ಎಂಬಿತ್ಯಾದಿ ಆರೋಪಗಳಿಗೆ, ಸಂಶಯಗಳಿಗೆ ಉತ್ತರ ಸಿಗಬೇಕಿದೆ. ಇಷ್ಟಕ್ಕೂ ಇನ್ನು ಅಧಿಕಾರವೇ ಸಿಗದ ಕೌನ್ಸಿಲರ್ಗಳಿಗೆ ಕಾಮಗಾರಿ ಪರಿಶೀಲನೆಯ ಅಧಿಕಾರ ಇದೆಯೇ? ಚಿತ್ತಾರಕ್ಕೆ ಸಿಕ್ಕ ಅಧಿಕೃತ ಮಾಹಿತಿ ಪ್ರಕಾರ ಕರ್ನಾಟಕ ಮುನಿಸಿಪಾಲಿಟೀಸ್ ಆಕ್ಟ್ 1964ರ ಅನ್ವಯ ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಇಂತಹ ಯಾವುದೇ ಅಧಿಕಾರ ಚುನಾಯಿತರಿಗಿಲ್ಲ. ಸದಸ್ಯರ ಅಧಿಕಾರ ಆರಂಭವಾಗುವುದು ಚುನಾವಣೆಯಲ್ಲಿ ಆಯ್ಕೆಯಾದ ಬಳಿಕ ಅಲ್ಲ, ಮೊದಲ ಅಧಿಕೃತ ಸಿಟ್ಟಿಂಗ್ನಿಂದ ಮಾತ್ರ. ಇಷ್ಟಕ್ಕೂ ಕಾಯಿದೆಯಲ್ಲಿ ಈ ಅಧಿಕಾರದ ಬಗ್ಗೆ ಪ್ರಸ್ತಾಪವಿಲ್ಲ. ಆದರೆ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಅರ್ಥಾತ್ ಕಾಯಿದೆಯಲ್ಲಿರುವ ಅಧಿಕಾರ, ಕರ್ತವ್ಯಗಳ ಹೊರತಾಗಿ ಬೇರೆ ಯಾವುದೇ ಸ್ವಯಂ ನಿರ್ಧಾರದ ಅಧಿಕಾರ ಇರುವುದಿಲ್ಲ. ಎಲ್ಲಾ ಚುನಾಯಿತ ಸದಸ್ಯರನ್ನು ಒಟ್ಟಾಗಿ ಕೌನ್ಸಿಲ್ ಎನ್ನಲಾಗುತ್ತದೆ. ಈ ಕೌನ್ಸಿಲ್ ಅಧಿಕಾರಕ್ಕೆ ಇರುವುದು ಮೊದಲ ಅಧಿಕೃತ ಸಿಟ್ಟಿಂಗ್ ಬಳಿಕ. ಅಂದರೆ ಆವರೆಗೂ ಇಡೀ ಸ್ಥಳೀಯ ಸಂಸ್ಥೆಗಳ ನಿರ್ವಹಣೆ ಅಧಿಕಾರಿಗಳ ಕೈಯಲ್ಲೇ ಇರುತ್ತದೆ. ನಾನು ಚುನಾಯಿತ ಪ್ರತಿನಿಧಿ ಎಂದು ಹೇಳಿಕೊಂಡು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಅಧಿಕಾರ ಸಿಗುವವರೆಗೂ ಚುನಾಯಿತ ಪ್ರತಿನಿಧಿಯು ಸಾಮಾನ್ಯ ವ್ಯಕ್ತಿಯಾಗಿರುವುದರಿಂದ ಆತ ಅಧಿಕಾರಿಗಳ ಜೊತೆಗೂ ಕಾಮಗಾರಿ ಪರಿಶೀಲನೆಗೆ ತೆರಳುವಂತಿಲ್ಲ. ಇದು ಕಾಯ್ದೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಸಾಮಾನ್ಯ ಜ್ಞಾನ. ಉಮೇಶ್ ಸುಬ್ರಹ್ಮಣಿ ಹಣದ ಬೇಡಿಕೆ ಇಟ್ಟಿದ್ದಾರೆ, ಇದು ಕೇವಲ ಆರೋಪವೇ ಎಂಬುದನ್ನು ಒತ್ತಟ್ಟಿಗಿಟ್ಟರೆ ಕಾಮಗಾರಿ ಪರಿಶೀಲನೆ ನೆಪದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರುವುದು ಮಾತ್ರ ನಿಯಮ ಬಾಹಿರ. ನಗರಸಭೆಯ 16 ಮಂದಿ ಸದಸ್ಯರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿರುವುದು ಕೂಡ ನಿಯಮಕ್ಕೆ ವಿರುದ್ಧವಾದುದು.
ಅಶಕ್ತರು ಮತ್ತು ಅನಾಥರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸುಂಟಿಕೊಪ್ಪ ಗದ್ದೆಹಳ್ಳದ ವಿಕಾಸ್ ಜನಸೇವಾ ಟ್ರಸ್ಟ್ ಮಾನವೀಯ ಸೇವೆಯಲ್ಲಿ ಒಂದು ಹೆಜ್ಜೆ ಮುಂದಿದೆ. ಟ್ರಸ್ಟ್ನ ಮಾನವೀಯ ಸೇವೆಯಿಂದ ಪ್ರೇರಿತರಾದ 7ನೇ ಹೊಸಕೋಟೆ ಕಲ್ಲುಕೋರೆಯ ನಾಗಚೆಟ್ಟಿರ ಬೊಳ್ಳಮ್ಮ ಎಂಬುವರು ತಮ್ಮ 30 ಸೆಂಟ್ ಕಾಫಿ ತೋಟವನ್ನು ಟ್ರಸ್ಟ್ಗೆ ದಾನವಾಗಿ ನೀಡಿದ್ದಾರೆ. ತಮ್ಮ ತಂದೆ ತಾಯಿಯ ನೆನಪಿನಲ್ಲಿ ಈ ದಾನ ಮಾಡುತ್ತಿರುವುದಾಗಿ ಬೊಳ್ಳಮ್ಮ ಹೇಳಿದ್ದಾರೆ. ಶುಕ್ರವಾರ ಜಾಗದ ದಾನಪತ್ರವನ್ನು ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ತಮ್ಮ ಕಚೇರಿಯಲ್ಲಿ ಟ್ರಸ್ಟ್ಗೆ ಹಸ್ತಾಂತರ ಮಾಡಿದರು. ಈ ವೇಳೆ ಮಾತನಾಡಿದ ರಂಜನ್, ಮುಂದಿನ ದಿನಗಳಲ್ಲಿ ಬೊಳ್ಳಮ್ಮ ಅವರಿಂದ 70 ಸೆಂಟ್ ಜಾಗವನ್ನು ತಮ್ಮ ಸ್ವಂತ ಹಣದಿಂದ ಖರೀದಿಸಿ ಟ್ರಸ್ಟ್ಗೆ ಹಸ್ತಾಂತರಿಸಲಾಗುವುದು ಎಂದರು. ಅಲ್ಲದೆ ಜಾಗದಲ್ಲಿ ಆಶ್ರಮ ನಿರ್ಮಾಣಕ್ಕೆ ತಮ್ಮ ಶಾಸಕರ ನಿಧಿ ಮತ್ತು ದಾನಿಗಳಿಂದ ನೆರವು ನೀಡುವುದಾಗಿ ರಂಜನ್ ಹೇಳಿದರು. ಈ ವೇಳೆ ವಿಕಾಸ್ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷ ರಮೇಶ್, ಅವರ ಪತ್ನಿ ರೂಪಾ, ದಾನಿ ಬೊಳ್ಳಮ್ಮ ಅವರ ಪುತ್ರ ಬೆಳ್ಳೆಪ್ಪ ಮತ್ತಿತರರು ಹಾಜರಿದ್ದರು. ಕಳೆದ ಜುಲೈ 25ರಂದು ಬೋಯ್ಕೇರಿ ಬಳಿ ಸೇನಾ ಯೋಧ ಹಾಗೂ ಅವರ ಕುಟುಂಬದ ಮೇಲೆ ನಡೆದಿರುವ ಹಲ್ಲೆ ಪ್ರಕರಣದಲ್ಲಿ ಆರೋಪಿತರೊಂದಿಗೆ ರಾಜಿ ಮಾಡಿಕೊಳ್ಳಲಾಗಿದೆ ಎಂಬ ಊಹಾಪೋಹ ಹರಡಿದೆ. ಆದರೆ ಇದು ಸತ್ಯಕ್ಕೆ ದೂರವಾಗಿದ್ದು ಯಾವುದೇ ಕಾರಣಕ್ಕೂ ನಾವು ರಾಜಿ ಸಂಧಾನಕ್ಕೆ ಸಿದ್ಧರಿಲ್ಲ ಎಂದು ಸೈನಿಕನ ಕುಟುಂಬ ಸ್ಪಷ್ಟನೆ ನೀಡಿದೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸೈನಿಕ ಅಶೋಕ್ ಅವರ ಪತ್ನಿ ಯೋಗಿತಾ, ಪತಿಯು ಇಷ್ಟರಲ್ಲೇ ಕರ್ತವ್ಯಕ್ಕೆ ಮರಳುತ್ತಿರುವುದರಿಂದ ತಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಹಾಗೂ ಗೌರವ ಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಪ್ರಕರಣವು ಆಕಸ್ಮಿಕ ಎಂದಿರುವುದು ಬೇಸರ ತಂದಿದೆ. ಒಂದು ವೇಳೆ ಧರ್ಮಜ ಕುಟುಂಬದ ಮೇಲೆ ಹಲ್ಲೆಯಾಗಿದ್ದರೆ ಇದೇ ವಾದವನ್ನು ಮಂಡಿಸುತ್ತಿದ್ದರೆ ಎಂದು ಪ್ರಶ್ನಿಸಿದ ಯೋಗಿತಾ, ರಾಜಿ ಸಂಧಾನಕ್ಕೆ ಯಾರೂ ಬಂದಿಲ್ಲ, ಬರುವುದು ಬೇಡ ಎಂದು ಘಂಟಾಘೋಷವಾಗಿ ಹೇಳಿದರು. ಹಲ್ಲೆ ಸಂದರ್ಭ ತನ್ನ ಪತಿಯ ಹಾಗೂ ಪತಿಯ ಸೋದರನ ಚಿನ್ನಾಭರಣ ಕಳುವಾಗಿದೆ ಎಂದು ಅವರು ಹೇಳಿದರು. ಮಕ್ಕಳ ಮುಂದೆಯೇ ತಂದೆ ತಾಯಂದಿರಿಗೆ ಹಲ್ಲೆಯಾಗುವುದನ್ನು ನೋಡುವ ದೌರ್ಭಾಗ್ಯ ಯಾರಿಗೂ ಬಾರದಿರಲಿ ಎಂದು ಅಶೋಕ್ ಸೋದರ ನೊಂದು ನುಡಿದರು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೆಪಿ ಸೋಮಣ್ಣ ಮಾತನಾಡಿ, ಸೈನಿಕನ ಕುಟುಂಬದ ಪರವಾಗಿ ನಡೆದ ಪ್ರತಿಭಟನೆಗೆ ರಾಜಕೀಯ ಮತ್ತು ಕೋಮು ಬಣ್ಣ ಬಳಿಯುತ್ತಿರುವುದು ದುರದೃಷ್ಟ ಎಂದರು. ಪ್ರಕರಣದ ಆರೋಪಿತರಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಬೇಕು. ಜಿಲ್ಲೆಯಲ್ಲಿ ಸೈನಿಕರಿಗೆ ಇರುವ ಗೌರವಾದರ ಉಳಿಯಬೇಕು ಎಂದು ಅವರು ಹೇಳಿದರು. ಕುಶಾಲನಗರದಿಂದ ನಮ್ಮ ಮನೆಗೆ ಬರುತ್ತಿಗೆ ಒಂದು ಡಸ್ಟರ್ ಕಾರ್ ನಮಗೆ ಆಕ್ಸಿಡೆಂಟ್ ಮಾಡಿ ಡಸ್ಟರ್ ಕಾರ್ನ ಡ್ರೈವರ್ ನಮ್ಮ ಫ್ಯಾಮಿಲಿಗೆ 35-40 ಜನ ತಕ್ಷಣ ಓಡಿಸಿದ್ವಿ. ಅದರಿಂದ ನಮ್ಮದು ಭಾವನ ಮೂಗು ಫ್ರ್ಯಾಕ್ಚರ್ ಆಗಿದೆ. ನನ್ನ ಮಾವನಿಗೆ ಹಾರ್ಟ್ ಬೀಟ್ ಇದೆ, ಶಿವಮೊಗ್ಗ ಟೊಮೊಟೊ ಹಾಸ್ಪಿಟಲ್ ಇದ್ದಾರೆ. ನನ್ನ ಅತ್ತೆಗೆ ಇಲ್ಲಿ ಹಣೆ ಒಡೆದೋಗಿದೆ. ನನ್ನ ಹಸ್ಬೆಂಡಿಗೆ ಗಾಯಗಳಾಗಿದೆ. ಅದರ ಪ್ರಕಾರವಾಗಿ ನಾವು ಪ್ರೆಸ್ ಮೀಟ್ ಅರೇಂಜ್ ಮಾಡ್ತಾ ಇದ್ದೀವಿ. ಅಂದರೆ ಈ ಪ್ರೆಸ್ ಮೀಟ್ ಯಾಕಂದರೆ ನಾವು ನಮಗೆ ಆಕ್ಸಿಡೆಂಟ್ ಮಾಡಿದ ಕುಟುಂಬದ ಮೇಲೆ ನಾವು ಸಂಧಾನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಊಹಾಪೋಹಗಳು ಹರಡ್ತಾ ಇದೆ. ಇದೆಲ್ಲ ಶುದ್ಧ ಸುಳ್ಳು ಅಂತ ನಾವು ಹೇಳಬೇಕಿತ್ತು. ಯಾಕಂದರೆ ನಮಗೆ ನ್ಯಾಯಾಲಯ ಏನು ತೀರ್ಪು ಕೊಡ್ತದೋ ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ನಮಗೆ ಸೂಕ್ತ ರಕ್ಷಣೆ, ಗೌರವ ಎಲ್ಲ ಬೇಕು. ಯಾಕಂದರೆ ನಮ್ಮ ಹಸ್ಬೆಂಡ್ ನನ್ನ ಜೊತೆ ಇರಲ್ಲ, ನಮ್ಮ ಫ್ಯಾಮಿಲಿ ಜೊತೆ. ಅವರು ಇನ್ನೂ ಒಂದು 10 ಡೇಸಲ್ಲಿ ನಮ್ಮನ್ನು ಬಿಟ್ಟು ಆರ್ಮಿಗೆ ವಾಪಸ್ ಹೋಗ್ತಿದ್ದಾರೆ. ಆ ಟೈಮಲ್ಲಿ ನಮಗೆ ರಕ್ಷಣೆ ಬೇಕು. ಆಮೇಲೆ ನಾವು ಯಾವ ರೀತಿಯೂ ಯಾರ ಜೊತೆಗೂ ಸಂಧಾನ ಮಾಡ್ಕೊಂಡಿಲ್ಲ. ಭಾಗವಹಿಸಿದ ಪತ್ರಿಕಾಗೋಷ್ಠಿಯನ್ನು ತಮಗೆ ಅತಿ ವಿನಯದಿಂದ ನೆನಪಿಸುತ್ತಾ ಪುನಃ ಅದೇ ವಿಷಯವನ್ನು ತಮ್ಮೆಲ್ಲರ ಮುಂದಿಟ್ಟು ಅದು ಸರ್ವರ ಗಮನಕ್ಕೆ ಬರುವ ಹಾಗೆ ಆಗಬೇಕು ಎಂದು ಕೈ ಮುಗಿದು ಕೇಳಿದರು. ಸೇವೆಯಲ್ಲಿದ್ದಾಗ ಸೈನಿಕರನ್ನು ಶತ್ರು ರಾಷ್ಟ್ರದ ಜೊತೆ ಯುದ್ಧಕ್ಕೆ ನೆಲ, ಜಲ, ವಾಯು ಗಡಿಗಳನ್ನು ಕಾಯುವುದಕ್ಕೆ ಉಪಯೋಗಿಸುವುದಲ್ಲದೆ ಭಯೋತ್ಪಾದಕರನ್ನು ಎದುರಿಸಲು, ನಿಗ್ರಹಿಸಲು ಬಳಸುವುದಲ್ಲದೆ ಅತಿವೃಷ್ಟಿ, ಸುನಾಮಿ, ಜಲಪ್ರಳಯ, ಕಟ್ಟಕುಸಿದ ಇತರ ಸಾಮಾಜಿಕ ತೊಂದರೆಗಳನ್ನು ಬಳಸುತ್ತಾರೆ. ಆದರೆ ಅದೇ ಒಬ್ಬ ಸೈನಿಕ ತಮ್ಮ ನಿಗದಿತ ಸೇವೆಯನ್ನು ಮುಗಿಸಿ ಕಾನೂನು ರೀತಿಯ ನಿವೃತ್ತಿ ಆದ ಮೇಲೆ ಅವನ ಪಾಡು ನಾಯಿ ಪಾಡಾಯಿತು. ಕಾರಣ ತಮಗೆಲ್ಲ ಗೊತ್ತಿರುವ ಹಾಗೆ ಅವನು ಅವನ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಸಂಸಾರದಿಂದ ದೂರ ಒಳಗಾಗಬೇಕಾಗಿತ್ತು. ಅದು ಅಲ್ಲದೆ ಅವನ ಆಸ್ತಿಪಾಸ್ತಿಯನ್ನು ನೋಡಿಕೊಳ್ಳಲು ಅವನಿಂದ ಅಸಾಧ್ಯವಾಗಿತ್ತು. ಅವನು ಸೇವೆಯಿಂದ ನಿವೃತ್ತಿಯಾಗಿ ಬಂದ ಮೇಲೆ ಇಲ್ಲಿ ಹೊಸದಾಗಿ ಅವನ ಜೀವನವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಅವನಿಗೆ ಅವನ ಪಾಲಿನ ಆಸ್ತಿಯೂ ಸಹ ಸರಿಯಾಗಿ ಸಿಗುವುದಿಲ್ಲ. ಸರ್ಕಾರದಿಂದ ಬರಬೇಕಾದ ಸವಲತ್ತುಗಳು ಅವನ ಕಣ್ಣೆದುರೇ ಬೇರೆ ಜಿಲ್ಲೆ, ರಾಜ್ಯ, ಅಲ್ಲದವರ ಪಾಲಾಗುತ್ತಿರುತ್ತದೆ. ಆದರೆ ಅದು ಅವನಿಗೆ ಹಕ್ಕಿದ್ದರೂ ಸರ್ಕಾರದ ಆದೇಶವಿದ್ದರೂ ಸಿಗುವುದಿಲ್ಲ. ಹಾಗೆಯೇ ಅವನು ಒಂದು ಸರ್ಕಾರಿ ಕಚೇರಿಗೆ
ಸಾರ್ವಜನಿಕರಿಗೆ ಕಚೇರಿಗೆ ಬಂದಾಗ, ಕೆಲಸಕ್ಕೆ ಬಂದಾಗ ಅವರಿಗೆ ಆದ್ಯತೆ ಮೇಲೆ ಸೇವೆ ಮಾಡಿಕೊಡಬೇಕು ಎಂದು ಇದ್ದರು ಅವರನ್ನು ಕಚೇರಿಗೆ ಅನಾಮಧೇಯರಿಗೆ ಸೂಚಿಸುತ್ತಾರೆ. ಅದು ಅಲ್ಲದೆ ಆ ದಿನ ನಾವು ಮಾಜಿ ಸೈನಿಕರಿಗೆ ಪ್ರತಿಭಟನೆ ಮಾಡಿ ರೂಢಿಯಿಂದ ನಾವು ಶಿಸ್ತಿನ ಸಿಪಾಯಿಗಳು, ನಾವು ಶಾಂತಿ ಪ್ರಿಯರು. ಆದರೆ ನಮ್ಮನ್ನ ನಿರಂತರವಾಗಿ ಅನ್ಯಾಯ ಮಾಡಿದರೆ ನಾವು ತಂಗೇಳಬೇಕಾಗ್ತದೆ, ಎದ್ದೇಳಬೇಕಾಗ್ತದೆ ಅಂತ ಹೇಳಿದ್ದೆ. ಗೋಷ್ಠಿಯಲ್ಲಿ ಸೈನಿಕ ಅಶೋಕ್, ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷ ಸುಧೀರ್ ಮತ್ತು ಸಂಘಟನಾ ಕಾರ್ಯದರ್ಶಿ ಕೆಬಿ ಲವ ಉಪಸ್ಥಿತರಿದ್ದರು. ನಾಡಿಗೆ ಬಂತು ನಾಗರ ಪಂಚಮಿ. ಎಲ್ಲ ಹಬ್ಬಗಳಿಗೆ ಮುನ್ನುಡಿಯಾಗಿರುವ ನಾಗರ ಪಂಚಮಿ ಶ್ರಾವಣ ಶುದ್ಧ ಪಂಚಮಿಯಿಂದ ಆಚರಿಸಲ್ಪಡುವ ಹಬ್ಬ. ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ, ನವರಾತ್ರಿ ಸೇರಿದಂತೆ ಎಲ್ಲ ಶುಭ ಆಚರಣೆಗಳಿಗೆ ಮೊದಲ ಮೆಟ್ಟಿಲು ನಾಗರ ಪಂಚಮಿ. ನಾಡಿನಾದ್ಯಂತ ಭಕ್ತರು ದೇವಾಲಯಗಳಿಗೆ, ವಿಶೇಷವಾಗಿ ಶ್ರೀ ಸುಬ್ರಹ್ಮಣ್ಯ ಸನ್ನಿಧಿಗೆ ಭೇಟಿ ನೀಡಿದರು. ನಾಗದೇವತೆಗಳ ಸನ್ನಿಧಿ ಇರುವ ಇತರೆ ಆರಾಧನಾಲಯಗಳಲ್ಲೂ ಭಕ್ತಿ ಆಚರಣೆ ಕಂಡುಬಂತು. ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ನಾಗಸನ್ನಿಧಿ ಹಾಗೂ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದಲ್ಲೂ ಶುಕ್ರವಾರ ಭಕ್ತರು ನಾಗದೇವತೆಗಳಿಗೆ ಕ್ಷೀರಾಭಿಷೇಕ, ಎಳನೀರ ಅಭಿಷೇಕ ಮಾಡಿ ಕೃತಾರ್ಥರಾದರು. ಸಹಸ್ರನಾಮಾಂ ಪುರುಷಾಶ್ವತ ಸಹಸ್ರಕೋಟಿ ಯುಗಧಾರಣೆಯನ್ನು. ಇವತ್ತಿನ ಶ್ರಾವಣ ಮಾಸದ ಪಂಚಮಿ ದಿನ ನಾಗಂತರ್ಗತ ಸಂಕರ್ಷಣ ಮೂರ್ತಿ ಹಾಗೂ ಅಷ್ಟಕುಲ ನಾಗದ ಆರಾಧನೆ. ಹಿಂದೂ ಸನಾತನ ಧರ್ಮದ ಇದು ಶ್ರಾವಣ ಮಾಸ ಅಂದರೆ ಚಾತುರ್ಮಾಸದ ಪ್ರಥಮ ಮಾಸ. ಇಲ್ಲಿಂದಲೇ ಹಬ್ಬಗಳು ಪ್ರಾರಂಭ ಆಗ್ತದೆ. ಆಷಾಢ ಶುದ್ಧ ಏಕಾದಶದಿಂದ ಪ್ರಾರಂಭವಾಗಿ ನಮಗೆ ಯುಗಾದಿ ಪರ್ಯಂತ ಪುನಃ ಬರುವವರೆಗೆ ಅದು ಹೋಳಿ ಹುಣ್ಣಿಮೆ ಅಂತ ಹೇಳ್ತೇವೆ. ಅಲ್ಲಿವರೆಗೆ ಹಬ್ಬ ಹರಿದಿನ ಮಾಡ್ತೇವೆ. ಆದರೆ ಭಕ್ತ ಮಹಾಜನಿಗೆ ನಾಗ ಆರಾಧನೆಯಿಂದ ಕುಲವೃದ್ಧಿ, ಅಂಶವೃದ್ಧಿ ಎಲ್ಲವೂ ಆಗ್ತದಂತ ಧರ್ಮಶಾಸ್ತ್ರ ಹೇಳಿದ್ದಾರೆ. ಅಧಿವಿತ್ತನ ದಿನ ಆ ನಾಗನ ತೆನೆ ಎರೆಯುವುದು ಅಂತ ಒಂದು ವಿಶೇಷವಾಗಿ ಸದ್ಭಕ್ತರು ಬಂದು ನಾಗ ಸಾನ್ನಿಧ್ಯದಲ್ಲಿ ಅವರ ಮನೋಭಿಷ್ಟವನ್ನು ಈಡೇರಬೇಕು, ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕಂತ ನಾಗನಿಗೆ ಆರಾಧನೆ ಮಾಡಿ ಪೂಜೆ ಮಾಡುವಂಥ ಸಂಸ್ಕೃತಿಯನ್ನು ನಮ್ಮ ಪೂರ್ವಜರು ಆಚರಣೆಕೊಂಡು ಬಂದಿದ್ದಾರೆ. ಇವತ್ತಿನ ಶುಭ ಕಾಲದಲ್ಲಿ ಈ ಕೊರೋನಾ ಎಂಬ ಮಹಾಮಾರಿಯಿಂದಲೂ ಸಹ ಭಕ್ತಜನರು ತಮ್ಮ ಅಭಿಷ್ಟಗಳನ್ನು ಈಡೇರಿಸಬೇಕು. ಬಂದಂಥ ಆ ಮಹಾಮಾರಿಯು ದೂರವಾಗಬೇಕು. ನಮ್ಮ ದೇಶ, ರಾಷ್ಟ್ರಗಳು ಸುಭಿಕ್ಷವಾಗಿರಬೇಕು. ಅದಕ್ಕಾಗಿ ನಾವು ನಿತ್ಯ ನಿರಂತರ ಆ ಪುರುಷ ಸೂಕ್ತದಿಂದ ಭಗವಂತನಿಗೆ ಆರಾಧನೆ ಮಾಡಿ ಪೂಜಾ ಪುನಸ್ಕಾರಗಳು ಮಾಡ್ತಾ ಇದ್ದೇವೆ. ಮಾಡಿದಂಥ ಸೇವೆ ಭಗವಂತನು ತೃಪ್ತಿಪೂರ್ವಕವಾಗಿ ಸ್ವೀಕಾರ ಮಾಡಿಕೊಂಡು ಎಲ್ಲರನ್ನ ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಇದಕ್ಕಿಂತಲೂ ಹೆಚ್ಚಿನ ರೀತಿಯಿಂದ ಭಗವಂತನ ಸೇವೆ ಮಾಡಲಿಕ್ಕೆ ಎಲ್ಲ ಸದ್ಭಕ್ತರಿಗೂ ಅನುಗ್ರಹ ಮಾಡಿಕೊಡಲಿ ಅಂತ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತೇವೆ. ನಾಗರ ಪಂಚಮಿಯು ಹೆಣ್ಣು ಮಕ್ಕಳ ಪ್ರಿಯ ಹಬ್ಬ. ಇದು ಮಾಂಗಲ್ಯಪ್ರದ ಹಾಗೂ ಸಂತಾನಪ್ರದ ಎಂಬ ನಂಬಿಕೆಯಿದೆ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾರ್ಯಂ ತಥಾ ಎಂಬ ಶ್ಲೋಕದಂತೆ ನಾಗದೇವನ ವಿವಿಧ ರೂಪಗಳಾದ ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲಿಯಾರನ್ನು ಆರಾಧನೆ ಮಾಡಲಾಗುತ್ತದೆ. ನಾಗರ ಪಂಚಮಿಯ ದಿನದಲ್ಲಿ ವಾತಾವರಣವು ಸ್ಥಿರವಾಗಿರುತ್ತದೆ. ಸಾತ್ವಿಕತೆಯನ್ನು ಗ್ರಹಿಸಲು ಈ ಕಾಲವು ಅತ್ಯಂತ ಯೋಗ್ಯ ಮತ್ತು ಬಹಳ ಉಪಯುಕ್ತ. ಶ್ರಾವಣ ಶುದ್ಧ ಪಂಚಮಿ ದಿನ ಗೋಮಯದಿಂದ ಬಾಗಿಲು ಸಾರಿಸಿ ರಂಗೋಲಿ ಇಲ್ಲವೇ ಅರಿಶಿನ ಕುಂಕುಮದಿಂದ ನಾಗರ ಚಿತ್ರಗಳನ್ನು ಬರೆದು ನೇಮನಿಷ್ಠೆಯಿಂದ ಪೂಜೆ ಮಾಡುವುದೂ ಇದೆ. ಮಡಿಕೇರಿಯ ರಾಜಸೀಟಿನಲ್ಲಿ 3.43 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಯನ್ನು ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಶುಕ್ರವಾರ ಪರಿಶೀಲಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಯಾವುದೇ ಯಂತ್ರ ಬಳಸದೆ ಸ್ವಾಭಾವಿಕವಾಗಿ ಕಾಮಗಾರಿ ಕೈಗೊಳ್ಳಲಾಗಿದ್ದು ಸರ್ಕಾರದಿಂದ ಇನ್ನು 3 ಕೋಟಿ ರೂಪಾಯಿ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು.
ತಾವು ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸಂದರ್ಭ ಕಾಮಗಾರಿಗೆ ಹಣ ಬಿಡುಗಡೆಯಾಗಿತ್ತು. ನಾನಾ ಕಾರಣಗಳಿಂದ ಕಾಮಗಾರಿ ತಡವಾಗಿದೆ ಎಂದ ಅವರು, ರಾಜಸೀಟಿನ ಸ್ವಾಭಾವಿಕ ಪರಿಸರಕ್ಕೆ ಧಕ್ಕೆಯಾಗದಂತೆ 6 ಎಕರೆ ಪ್ರದೇಶದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದರು. ಪ್ರವಾಸಿಗರನ್ನು ಆಕರ್ಷಿಸಲು ಅಭಿವೃದ್ಧಿ ಕಾಮಗಾರಿ ಸಹಕಾರಿಯಾಗಲಿದೆ. ಮುಂದೆ ಸೋಲಾರ್ ದೀಪಗಳ ಸೌಲಭ್ಯವೂ ಸಿಗಲಿದೆ ಎಂದ ರಂಜನ್, ವ್ಯೂ ಪಾಯಿಂಟ್ಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರ ಹೆಸರನ್ನು ನಾಮಕರಣ ಮಾಡಲು ಚಿಂತಿಸಲಾಗಿದೆ ಎಂದು ಹೇಳಿದರು. ವಾಕಿಂಗ್ ಟ್ರ್ಯಾಕು, ಅದರೊಟ್ಟಿಗೆ ಫ್ಲವರ್ ಗಾರ್ಡನನ್ನು ಕೂಡ ಮಾಡುತ್ತಾರೆ, ಕೂಡ ಮಾಡ್ತಾಯಿದ್ವಿ. ಇದರಲ್ಲಿ 3,55,00,000 ರೂಪಾಯಿ, 43 ಲಕ್ಷ ರೂಪಾಯಿ ಈಗಾಗಲೇ ಕೆಲಸದ ಟೆಂಡರ್ ಆಗಿ ಫೈನಲ್ಜಿ ಪ್ರವೀಣ್ ಅಂತೇಳವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇನ್ನೂ ಕೂಡ ಒಂದು 3 ಕೋಟಿ ಪ್ರಪೋಸಲನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತೇವೆ. ನಮ್ಮ ಉದ್ದೇಶ ಈ ಒರಿಜಿನಲ್ ಲ್ಯಾಂಡ್ ಏನಿದೆ, ಸಾಯಿಲ್ ಏನಿದೆ, ಅದನ್ನು ಡಿಸ್ಟರ್ಬ್ ಮಾಡದೆ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈ ರೀತಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಕೂಡ ನಾವು ಡಿಸ್ಟರ್ಬ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಯಾವುದೇ JCP ಆಗಲಿ ಇಟಾಚಿಯನ್ನು ಯೂಸ್ ಮಾಡಿಲ್ಲ. ಮ್ಯಾನ್ಯುವಲ್ ಆಗಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಇದರಿಂದ ಒಂದೇ ಸಾರಿ ರಾಜಸೀಟಿಗೆ ಸುಮಾರು ಸ್ಯಾಟರ್ಡೇ ಸಂಡೇ ಸುಮಾರು 3-4 ಸಾವಿರ ಜನ ಒಂದೇ ಸಾರಿ ಕ್ರೌಡೆಡ್ ಆಗ್ತಿತ್ತು. ಇದರಿಂದ ಈ ಜಾಗವನ್ನು ಸೇರಿದಾಗ ಸುಮಾರು ಟೋಟಲ್ ಎಷ್ಟು ಎಕರೆ ಏರಿಯಾ, 6 ಎಕರೆ ಚಿಲ್ಲರೆ ಬರ್ತದೆ. ಮೊದಲಿದ್ದದು ಬರೀ 3 ಎಕರೆ ಮಾತ್ರ. ಇನ್ನು 6 ಎಕರೆ ಸೇರಿ 6, 3, 9 3 ಎಕರೆ ಇದ್ದಿದ್ದು ಈಗ 6 ಎಕರೆ ಸೇರಿಸುವಂಥ ವ್ಯವಸ್ಥೆ ನೋಡಿ 9 ಎಕರೆ ಆಗ್ತದೆ. ಇದರಿಂದ ಜನರಿಗೆ, ಬೇರೆ ಊರಿಂದ ಬರುವಂಥ ಜನರಿಗೆ ಕೂಡ ಒಂದು ರೀತಿಯಲ್ಲಿ ವಾಕಿಂಗ್ ಮಾಡಲಿಕ್ಕೂ ಕೂಡ ಟ್ರ್ಯಾಕ್ ಕೂಡ ಆಗ್ತದೆ. ವಾಕ್ ಮಾಡಿಕೊಂಡು ಇಲ್ಲಿಯ ಪ್ರಗತಿ ಸೌಂದರ್ಯವನ್ನು ಸವಿಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ 3 ವಾಚ್ ಟವರನ್ನು ಕೂಡ ಮಾಡಿದ್ದೀವಿ. ಆ ವಾಚ್ ಟವರ್ ನಿಂತು ಇಡೀ ನಾಪೋಕ್ಲು ತನಕ ಮತ್ತು ವಿರಾಜಪೇಟೆ ತನಕ ಕೂಡ ವಾಚ್ ಮಾಡಿ ನೋಡುವಂಥ ವ್ಯವಸ್ಥೆನ ಕೂಡ ಮಾಡ್ಬೋದು. ನಾವು ಸಣ್ಣದರಲ್ಲಿ ವಿರಾಜಪೇಟೆಯಲ್ಲಿ ಇರಬೇಕಾದ್ರೆ, ಓದಬೇಕಾದ್ರೆ ನೈಟ್ ನಾವು ನೋಡ್ತಾ ಇದ್ವಿ. ರಾಜಾ ಸೀಟ್ ಲೈಟನ್ನು ನಮ್ಮ ಚಂಬಿಬೆಡಿಯವ್ರಿಗೆ ಕಾಣ್ತಾ ಇತ್ತು ಊರಿಗೆ. ಆ ರೀತಿ ಈಗ ಎಲ್ಲರೂ ಕೂಡ ನೋಡುವಂಥ ವ್ಯವಸ್ಥೆನೂ ಕೂಡ ಆಗ್ತದೆ. ಅದರ ಜೊತೆಗೆ ಸೋಲಾರ್ ಲೈಟ್ ಕೂಡ ಹಾಕುವಂಥ ವ್ಯವಸ್ಥೆನೂ ಕೂಡ ಮಾಡ್ತೇವೆ. ಅಲ್ಲಿ ಮಧ್ಯದಲ್ಲಿ ಈಗಲೇ ಹೇಳಿದ್ದೀನಿ ಅವರಿಗೆ, ಕರೆಂಟ್ ಹೋದಂಥ ಸಂದರ್ಭದಲ್ಲಿ ಸಡನ್ ಕರೆಂಟ್ ಹೋದರೆ ಸೋಲಾರ್ ಲೈಟ್ ಥ್ರೋಟು ಉಡಿತಾ ಇರ್ತದೆ. ಅದಕ್ಕೆ ಆ ಲೈಟಿಗೆ ಒಂದು 1,000 ರೂಪಾಯಿ, 1,500 ರೂಪಾಯಿ ಬರ್ತದೆ. ಅದನ್ನು ಕೂಡ ಹಾಕುವಂಥ ವ್ಯವಸ್ಥೆನೂ ಕೂಡ ಮಾಡ್ತೇವೆ. ಎಲ್ಲವೂ ಹೆಚ್ಚಿನಗಾಗಿ ಇಲ್ಲಿ ನ್ಯಾಚುರಲ್ಲಾಗಿ ಬೆಳೆಸುವಂಥ ವ್ಯವಸ್ಥೆನೂ ಕೂಡ ಮಾಡ್ತೇವೆ. ಜಾಸ್ತಿ ಏನು ಐರನ್ನ ಯೂಸ್ ಮಾಡದೆ, ಈ ಮಣ್ಣನ್ನು ಡಿಸ್ಟರ್ಬ್ ಮಾಡದೆ, ಈ ನ್ಯಾಚುರಲ್ ವುಡ್ಡಲ್ಲೇ ಕೂಡ ಹಲವಾರು ವ್ಯವಸ್ಥೆಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇದು ಫಿನಿಶಿಂಗ್ ಆದಾಗ ಎಲ್ಲರಿಗೂ ಕೂಡ ನೋಡಲಿಕ್ಕೆ ಭಾಳ ಚೆಂದ ಆಗ್ತದೆ. ಇದು ನಾವು ಸುಮಾರು ಒಂದು ಮಡಿಕೇರಿ MLA ಆದ ಕೂಡಲೇ ನಾನು ಇದರ ಹಿಂದೆ ಹೋರಾಟ ಮಾಡ್ತಾಯಿದ್ದೆ, ಆದಷ್ಟು ಬೇಗನೆ ಮಾಡಬೇಕು ಅಂತ. ಆದರೆ ಹಣ ಬಂದು ನಮಗೆ 7-8-10 ವರ್ಷ ಆದರೂ ಕೂಡ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಸರ್ಕಾರ ಇದ್ದಾಗಲೇ ಹಣ ಬಂದಿತ್ತು, ಹಣವನ್ನು ಕೂಡ ರಿಲೀಸ್ ಮಾಡಿದ್ದು ನಾವು ಉಸ್ತುವಾರಿ ಮಂತ್ರಿ ಆಗಿರುವಂಥದ್ದು. ಅಂದರೆ DC ಅಕೌಂಟಲ್ಲೇ ಇತ್ತು. ಇವತ್ತು ಅದನ್ನು ಯೂಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇದರಿಂದ ಇಡೀ ಕರ್ನಾಟಕದ ಜನತೆ ಮುಂದಿನ ದಿನಗಳಲ್ಲಿ ಬಂದು ಇಲ್ಲಿ ನ್ಯಾಚುರಲ್ ಬ್ಯೂಟಿಯನ್ನು ಸವಿಯುವಂಥ ವ್ಯವಸಾಯ ಆಗಲಿ ಅಂತೇಳಿ ಶುಭ ಕೋರಿ ನನ್ನ ಮಾತು. ಸರ್, ಇದು ಈ ಮಳೆಗಾಲ ಬೇಕಾಗಿತ್ತು ಸರ್ ಈ ಕೆಲಸ, ಯಾಕಂದರೆ ಮಳೆಗಾಲದಲ್ಲಿ ಬರ್ತದೆ. ಆಗಸ್ಟ್ 15 ತನಕ ಇದು ಮಾಡಿದ್ದಾರೆ. ಮಳೆಗಾಲ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ H. ಶಶಿಧರ್, ಹಿರಿಯ ಸಹಾಯಕ ನಿರ್ದೇಶಕ ಪ್ರಮೋದ್, ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಶಿವರಾಮ್, ಪೌರಾಯುಕ್ತ SV ರಾಮದಾಸ್, ಸಹಾಯಕ ನಿರ್ದೇಶಕರಾದ ವರದರಾಜು ಮತ್ತಿತರರು ಈ ವೇಳೆ ಹಾಜರಿದ್ದರು. ಹೋದೆಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಎಂಬಂತಾಗಿದೆ ಕೊರೋನಾ ಪರಿಸ್ಥಿತಿ. ಎಲ್ಲವೂ ಸುಧಾರಣೆಯಾಗುತ್ತದೆ ಎಂದುಕೊಂಡಿರುವಾಗಲೇ ಬೆಂಗಳೂರಿನಲ್ಲಿ ಕಳೆದ 10 ದಿನಗಳಲ್ಲಿ ಸುಮಾರು 543 ಮಕ್ಕಳಿಗೆ ಸೋಂಕು ತಗುಲಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಎಷ್ಟೇ ಕಷ್ಟವಾದರೂ ಈ ಬಾರಿ ಪೂರ್ಣ ಲಾಕ್ಡೌನ್ ಇರುವುದಿಲ್ಲ ಎಂಬುದು ಜನರ ನಂಬಿಕೆ. ವೀಕೆಂಡ್ ಲಾಕ್ಡೌನ್ ಅಥವಾ ಕಠಿಣ ನಿಯಮಗಳಿದ್ದರೂ ಜನರು ಸಹಕಾರ ನೀಡುತ್ತಿದ್ದಾರೆ. ಚಟುವಟಿಕೆಗಳು ಇನ್ನಷ್ಟೇ ಸಾಮಾನ್ಯ ಸ್ಥಿತಿಗೆ ತಲುಪುತ್ತಿವೆ. ಆದರೆ ಇದೀಗ ಮಕ್ಕಳಲ್ಲಿ ಸೋಂಕಿನ ಪ್ರಮಾಣ ಕಂಡುಬರುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕೇರಳ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕೊರೋನಾ ಉಲ್ಬಣಿಸುತ್ತಿದೆ. ರಾಜ್ಯದಲ್ಲೂ ಅಂಕಿಅಂಶಗಳು ಸಮಾಧಾನಕರವಾಗಿಲ್ಲ. 3ನೇ ಅಲೆಯಲ್ಲಿ ಮಕ್ಕಳಲ್ಲಿ ಹೆಚ್ಚು ಸೋಂಕು ಕಾಣಿಸಿಕೊಳ್ಳಲಿದೆ ಎಂದು ಈ ಹಿಂದೆಯೇ ತಜ್ಞರು ಎಚ್ಚರಿಕೆ ನೀಡಿದ್ದರು. ಆಘಾತಕಾರಿ ಅಂಶವೆಂದರೆ ನವಜಾತ ಶಿಶುಗಳಲ್ಲೂ ಸೋಂಕು ಪತ್ತೆಯಾಗುತ್ತಿದೆ. ಆಗಸ್ಟ್ 23ರಿಂದ ತರಗತಿಗಳ ಆರಂಭಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಮಕ್ಕಳಿಗೆ ಇನ್ನೂ ಲಸಿಕೆ ನೀಡಿಲ್ಲ. ಇವೆಲ್ಲದರ ಮಧ್ಯೆ ಮುಂದೇನು ಎಂಬುದು ಸರ್ಕಾರ ಮತ್ತು ಪೋಷಕರನ್ನು ಕಾಡುತ್ತಿರುವ ಪ್ರಶ್ನೆ.
ವಿಷಕಾರಿ ಹಾವು ಕಚ್ಚಿದರೂ ಕ್ಯಾರೆ ಎನ್ನದ ವ್ಯಕ್ತಿಗಳನ್ನು ನೋಡಿದ್ದೀರಾ? ಬಹುಶಃ ಇರಬಹುದು ಅಂದಿಟ್ಟುಕೊಳ್ಳೋಣ. ಆದರೆ ಇಲ್ಲೊಬ್ಬ ಭೂಪ ಹಾವು ಕಚ್ಚಿತೆಂದು ಹೆದರಿ ಓಡುವ ಬದಲು ಹಾವನ್ನೇ ಕಚ್ಚಿ ಕಚ್ಚಿ ಕೊಂದು ಹಾಕಿದ್ದಾನೆ. ಅಷ್ಟೇ ಅಲ್ಲ, ಹಾವಿನ ವಿಷಕ್ಕೆ ಸವಾಲೊಡ್ಡಿ ಬದುಕಿ ಬಂದಿದ್ದಾನೆ. ಘಟನೆ ನಡೆದಿರುವುದು ಒಡಿಶಾದ ಬಜ್ಪುರ್ ಜಿಲ್ಲೆಯ ಸಾಲಿಜಂಗಾ ಪಂಚಾಯಿತಿಯಲ್ಲಿ. ಗಂಬರಿಪತಿಯ ಗ್ರಾಮದ 45ರ ಪ್ರಾಯದ ರೈತ ಕಿಶೋರ್ ಭದ್ರಾ ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಹಿಂದಿರುಗುತ್ತಿದ್ದಾಗ ಆಕಸ್ಮಿಕವಾಗಿ ವಿಷದ ಸರ್ಪವೊಂದು ಕಚ್ಚಿಯೇ ಬಿಟ್ಟಿತ್ತು. ಭದ್ರಾ ಭಯಪಡಲಿಲ್ಲ. ಬದಲಿಗೆ ಹಾವನ್ನು ಹಿಡಿದು ಅದನ್ನು ಕಚ್ಚಿ ಕಚ್ಚಿ ಕೊಂದೇ ಹಾಕಿದ್ದಾನೆ. ಬಳಿಕ ಮನೆಗೆ ಬಂದು ವಿಷಯ ತಿಳಿಸಿದ್ದಾನೆ. ಆಸ್ಪತ್ರೆಗೆ ಹೋಗಪ್ಪ ಎಂದು ಮನೆಯವರು ಪರಿಪರಿಯಾಗಿ ಮನವಿ ಮಾಡಿದರೂ ಭದ್ರಾ ನಾಟಿ ಔಷಧಿಯೊಂದನ್ನು ಹಚ್ಚಿಕೊಂಡ. ಆಶ್ಚರ್ಯ ಎಂದರೆ ಭದ್ರಾ ಈ ಹೊತ್ತಿನವರೆಗೂ ಬದುಕಿದ್ದಾನೆ.